ನಂಗೆ ಯಾವಾಗಲೂ ಫೋನ್ ಮಾಡ್ಬಿಟ್ಟು ಅಳ್ತಾನೇ ಇರ್ತಾಳಪ್ಪ ಇವಳು. ಹೌದು, ನನಗೊಬ್ಳು ಸ್ನೇಹಿತೆ ಇದ್ದಾಳೆ. ಅವಳು ಯಾವಾಗ ಫೋನ್ ಮಾಡಿದ್ರೂ ಹತ್ಕೊಳ್ತಾಳೆ ನನ್ನ ಹತ್ರ. ಅವಳು ಮನಸ್ಸಲ್ಲಿರೋ ನೋವನ್ನು ಹೇಳ್ಕೊಳ್ತಾಳೆ, ಅವಳು ಅನುಭವಿಸ್ತಿರೋ ತೊಂದರೆಗಳನ್ನ ಹಂಚ್ಕೊಳ್ತಾಳೆ. ಏನೇನು ಸ್ಟ್ರಗಲ್ಸ್ ಇದೆ ಜೀವನದಲ್ಲಿ, ಟೆನ್ಷನ್ಸ್ ಇದೆ ಕೆಲಸದಲ್ಲಿ ಅಂಥದ್ದನ್ನು ಹೇಳ್ಕೊಳ್ತಾ ಇರ್ತಾಳೆ. ಮತ್ತು ಅವಳು ಹೇಳಿದಾಗೆಲ್ಲ ಅವಳ ಸ್ನೇಹಿತೆಯಾಗಿ ನಾನು ಕೇಳ್ತೀನಿ ಮತ್ತು ತುಂಬ ಅವಳ ಬಗ್ಗೆ ಯೋಚನೆ ಕೂಡ ಮಾಡ್ತೀನಿ. ಅದು ಸಹಜ. ಏನಾಯಿತು ಅಂದರೆ ಹಿಂಗೆ ಆಗೋದು, ಅದಾದಮೇಲೆ ನಾನು ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಅಥವಾ ನೆಕ್ಸ್ಟ್ ಡೇ ಸ್ಟೇಟಸಲ್ಲಿ ತುಂಬ ಒಳ್ಳೊಳ್ಳೆ ಪಿಕ್ಚರ್ ಹಾಕ್ಕೊಳ್ಳೋವಂಥದ್ದು, ಅವಳು ಹೋಗಿದ್ದು ಪಾರ್ಟಿದು, ಅವಳು ಹೋಗಿದ್ದು ಟ್ರಿಪ್ಸ್ದು, ಅವಳ ಕಲೀಗ್ಸ್ ಜೊತೆ ಎಂಜಾಯ್ ಮಾಡಿದ್ದು, ಫ್ಯಾಮಿಲಿ ಜೊತೆಗೆ ಫಂಕ್ಷನ್ ಅಟೆಂಡ್ ಮಾಡಿದ್ದು, ಆಫೀಸ್ ಈವೆಂಟ್ಸು, ಪಾರ್ಟೀಸು, ಸ್ಟೇಜ್ ಶೋಸು, ಏನೇನೇನೇನೋ ಸ್ಟೇಟಸಲ್ಲಿ ಕಾಣ್ತಾನೆ ಇರೋದು. ಸೊ ಈ ಪ್ಯಾಟ್ರನ್ನ ನಾನು ನೋಡ್ತಾ ಬಂದೆ. ಒಂದಿನ ಅವಳಿಗೆ ಹೇಳಿದೆ, ಈ ಬಾರಿ ಇವತ್ತು ನೀನು ಸ್ಟೇಟಸ್ ಹಾಕಿದೆಯಲ್ಲ ಆ ವಿಷಯದ ಬಗ್ಗೆ ಮಾತಾಡಿ ಖುಷಿಯಾಗಿ ಶುರು ಮಾಡೋಣ ಅಂತ ನಾನೇ ಶುರು ಮಾಡಿಬಿಟ್ಟೆ. ಯಾಕಂದರೆ ಒಮ್ಮೊಮ್ಮೆ ಅವರಿಗೆ ಗೊತ್ತೇ ಆಗೋದಿಲ್ಲ, ಒಬ್ಬರ ಹತ್ರನೇ ಈ ಥರ ನೋವನ್ನು ಹಂಚ್ಕೊಳ್ತಾ ಇರ್ತಾರೆ. ಈಗ ಅವ್ರಿಗೆ ಎಲ್ಲದಕ್ಕೂ ಒಬ್ಬೊಬ್ಬರು ಫ್ರೆಂಡ್ಸ್ ಇರ್ತಾರೆ. ಈಗ ಟ್ರಿಪ್ ಹೋಗೋಕ್ಕೆ ಒಂದು ಫ್ರೆಂಡು, ಪಿಕ್ಚರ್ಗೆ ಹೋಗೋಕೆ ಒಂದು ಫ್ರೆಂಡು, ಖುಷಿ ವಿಷಯ ಹೇಳೋಕ್ಕೆ ಒಂದು ಫ್ರೆಂಡು, ತರಲೆ ಏನೋ ನಾಟಿ ವಿಷಯನೇ ಹಂಚ್ಕೊಳ್ಳೋಕ್ಕೆ ಒಂದು ಫ್ರೆಂಡು, ಗೋಲ್ಡನ್ನ ಹೇಳ್ಕೊಳಕ್ಕೆ ಇನ್ನೊಂದು ಫ್ರೆಂಡು. ಸೊ ಆ ಗೋಲ್ಡ್ ಫ್ರೆಂಡ್ ನಾನೇ ಆಗ್ಬಿಟ್ಟಿದ್ದೀನೇನೋ ಅಂತ ಅನ್ನಿಸ್ತು. ಬಟ್ ಒಂದು ವಿಷಯ ಗೊತ್ತಿರಬೇಕು, ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ, ನಿಮಗೆ ಯಾರು ಖುಷಿ ಕೊಡ್ತಾರೆ, ನಿಮ್ಮ ನೋವನ್ನು ಯಾರು ಹಂಚ್ಕೊಳ್ತಾರೆ, ಅವ್ರಿಗೂ ಕೂಡ ಖುಷಿ ಮಾತು ಕೇಳೋ ಅಂತಹ ಅವಶ್ಯಕತೆ ಇದೆ. ನಾವು ಅವ್ರ ಜೊತೆಗೂ ಖುಷಿ ಹಂಚ್ಕೊಳ್ಬೇಕು ಅಲ್ವಾ. ಮಾರಲ್ ಏನು, ಬ್ಯಾಲೆನ್ಸ್ ಮ್ಯಾಟರ್ಸ್. ನಿಮ್ಮ ನೋವನ್ನ ಹಂಚ್ಕೊಳ್ಳಿ, ನಿಮ್ಮ ಖುಷಿ ಬಗ್ಗೆನೂ ಹೇಳ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಏನು ನಡೀತಿದೆ, ನೀವು ಖುಷಿಯಾಗಿದ್ದೀರಾ ಅಂತ. ಯಾಕಂದರೆ ಎಷ್ಟೋ ಯೋಚನೆ ಮಾಡ್ತಿರ್ತೀವಿ ನಿಮ್ಮ ಬಗ್ಗೆ ನಾವು, ನಮ್ಮಂಥವ್ರು. ನೀವು ಯಾರ ಜೊತೆ ಶೇರ್ ಮಾಡಿರ್ತೀರೋ, ಇಲ್ಲ ನೀವೇ ಯಾರೋ ನಿಮಗೆ ಯಾರೋ ಶೇರ್ ಮಾಡಿರ್ಬೋದು ಅಲ್ವಾ. ಸೊ ಯೋಚನೆ ಮಾಡ್ತಿರ್ತೀರ ಅಲ್ವಾ ಅವ್ರ ಬಗ್ಗೆ. ಖುಷಿಯಾಗಿಯೂ ಕೂಡ ಇದ್ದೀನಿ ಅಂತ ಹೇಳಿದಾಗ ಎಷ್ಟೋ ಖುಷಿಯಾಗುತ್ತೆ ನಮಗೆ. ಸೊ ಥಿಂಕ್ ಅಬೌಟ್ ಇಟ್.